ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾದ ಹಾಸನ್ ಹಿಂಸಾಸ್ಪತ್ರೆ. ಅಪಘಾತದಲ್ಲಿ ಮೃತನಾದ ಯುವಕನ ಹೃದಯ ದಾನ. ಈ ರೀತಿ ಘಟನೆಗಳು ನಡೆದಿರುವುದು ತೀರಾ ಅಪರೂಪ ಕಣ್ರಿ. ಅದರಲ್ಲೂ ಅಪಘಾತ ಆದಾಗ ಬಹಳ ಕಡಿಮೆ ಜನರು ಅಂಗಾಂಗ ದಾನ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಯುವಕನ ಕುಟುಂಬ ಮಗನ ಹೃದಯವನ್ನ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿರುವ ಅಪರೂಪದ ಘಟನೆಗೆ ಹಾಸನ ಸಾಕ್ಷಿಯಾಗಿದೆ. ಹಾಸನದ ಚನ್ನರಾಯಪಟ್ಟಣ ಸ್ವಾಗತವಳ್ಳಿ ಗ್ರಾಮದ 32 ವರ್ಷದ ನಂದೀಶ್ ಅನ್ನೋರು ಮಾರ್ಕೆಟ್ಗೆ ಕೋಳಿ ತರೋಕೆ ಹೋಗಿದ್ರು. ಈ ವೇಳೆ ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಸಾವನ್ನಪ್ತಾರೆ. ತಕ್ಷಣಕ್ಕೆ ನಂದೀಶ್ ಮನೆಯವರು ತಡ ಮಾಡದೆ ಹೃದಯ ದಾನ ಮಾಡ್ತಾರೆ. ಇದರಿಂದ ನಂದೀಶ್ ಸಾವನ್ನಪ್ಪಿದ್ರು ತನ್ನ ಮಗನ ಹೃದಯವನ್ನ ಜೀವಂತ ಇಡುವಂತ ಪೋಷಕರ ಪ್ರಯತ್ನ ಸಕ್ಸಸ್ ಆಗಿದೆ. ನಂದೀಶ್ ಹೃದಯವನ್ನ ತಕ್ಷಣಕ್ಕೆ ವೈದ್ಯರು ಹಾಸನದಿಂದ ಮೈಸೂರಿನ ಕಡೆಗೆ ಸಾಗಿಸಿದ್ದಾರೆ. ಈಗ 35ರಿಂದ 34 ಎರಡು ಚಿಕ್ಕ ಮಕ್ಕಳು. ಯಾವುದು ಸಾಗುತ್ತಳ್ಳಿ. ಈಗೇನು ಹೃದಯ ದಾನ ಮಾಡೋದು ಎಲ್ಲರೂ ಮಾಡಿದ್ವಿ ಸರ್. ಹಂಗಂಗ ದಾನ ಮಾಡೋದು ಹಂಗೆ ನಾವೇನು ಅವರು ಎಷ್ಟು ಕೊಟ್ಟರು ನಾನು ಇಸ್ಕೊಳ್ಳಲ್ಲ. ಅವನೇ ಹೋದ್ಮೇಲೆ ನನಗೆ ಏನೋ ಬೇಕು ದಾನ ಮಾಡಿದೆ. ಆಕ್ಸಿಡೆಂಟ್ ಹೇಗೆ ಗೊತ್ತಿಲ್ಲ. ಆಕ್ಸಿಡೆಂಟ್ ಸರ್ ಸ್ಪಾಟಲ್ಲಿ ಯಾರು ನೋಡಿಲ್ಲ. ಬೈಕಲ್ಲಿ ಬರ್ತಾರೆ. ಎಲ್ಲಿಂದ ಗೊತ್ತಾಯ್ತು? ಹಳೆಕೆರೆಯಿಂದ ಸಾರ್ಸಲಿ. ನಂದೀಶನ್ಗೆ ಮದುವೆ ಆಗಿತ್ತು. 2 ಪುಟಾಣಿ ಮಕ್ಕಳಿದ್ದಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರಿಂತಾಗಲಿದ್ದು ನಿಜಕ್ಕೂ ದುರಂತವೇ ಸರಿ. ಆದ್ರೂ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯದಾನ ಮಾಡಿದ ನಂದೀಶ್ ಬಗ್ಗೆ ಹಾಸನದ ಜನತೆ ಹೆಮ್ಮೆ ಪಡುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.